ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ವಿಶಾಲು, ಆರಿ ಧನು, ವರು ಅಳಿಂದ್ರೆ ಬಂದ್ಬಿಟ್ರ? ವಿಶಾಲು, ಮದುವೆ ಪತ್ರಿಕೆ ಪ್ರಿಂಟ್ ಆಗೋದ್ ಕಡೆ. ಲಗ್ನ ಪತ್ರಿಕೆ ಇಷ್ಟು ಬೇಗ ಪ್ರಿಂಟ್ ಮಾಡಿಸ್ಬಿಟ್ರ? ಮತ್ತಿನ್ನೇನೆ ಮತ್ತೆ ಈ ಕಾಲದಲ್ಲಿ ಎಲ್ಲ ಚಟಪಟ ಅಂತ ನಡೆದೋಗ್ಬಿಡ್ಬೇಕು. ಇನ್ನೇನೇ ಇದ್ರು ಪೂಜೆ ಮಾಡಿ ಮೊದಲು ಹೆಣ್ಣಿನ ಕಡಿಯೋರು ಅಲ್ಲ ಗಂಡನ ಕಡಿಯೋರು. ಅಯ್ಯೋ ಅದು ಬಿಡೆ, ಮೊದಲು ಬೀಗರು ಕೊಟ್ಟು ಆಮೇಲೆ ಎಲ್ರಿಗೂ ಪತ್ರಿಕೆ ಹಂಚ್ಬೇಕು. ಅಪ್ಪ ಪತ್ರಿಕೆ ಕೊಡು ನೋಡೋಣ. ನೋಡ್ತೀನಮ್ಮ ಇವಳು ಆತರನ ಮುಖದಲ್ಲಿ ಖುಷಿ ನೋಡು. ಖುಷಿಗೆ ಪತ್ರಿಕೆ ಕರ್ಗೆ ಹೋಗುತ್ತೆ ಅನ್ಸುತ್ತೆ. ಸುಮ್ನೆ ಇರಕ್ಕ, ಸುಮ್ನೆ ರೇಗಿಸ್ಬೇಡ. ಹೋಗ್ಲಿ ಬಿಡೆ, ಆ ಕಾರ್ಡ್ ಅವಳು ನೋಡ್ಲಿ. ರೀ, ನೀವು ಅವಳಿಗೊಂದು ಕಾರ್ಡ್ ಕೊಡಿ, ನನ್ಗೊಂದು ಕಾರ್ಡ್ ಕೊಡಿ. ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನ ಪ್ರಿಂಟ್ ಮಾಡಿಸಿದಿರ ತಾನೇ? ಹ್ಞೂ ಕಣೆ. ನನ್ನ ಹೆಸರನ್ನ ಕಾರ್ಡಲ್ಲಿ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಯ್ಯೋ 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 ವಿಶಾಲು, ನೀನ್ ಇಷ್ಟೊಂದು ಖುಷಿ ಪಡ್ತೀಯ ಅಂತ ನನ್ಗೆ ಗೊತ್ತಿದ್ರೆ ನಿನ್ನ ಹೆಸರನ್ನ ದೊಡ್ಡದಾಗಿ ಪ್ರಿಂಟ್ ಮಾಡಿ ಅದನ್ನ ಮನೆ ಮುಂದೆ ನೇತಾಕ್ಬಿಟ್ಟಿದ್ದೆ ಕಣೆ. ಓಹೋ, ದೊಡ್ಡದಾಗ ಹಾಕ್ಸ್ಬಿಡ್ತಿದ್ರಂತೆ. ಇದೇನ್ ನಮ್ ಸ್ವಂತ ಮನೆ ದೊಡ್ಡದಾಗ ಹಾಕ್ಸಕ್ಕೆ? ಅಮ್ಮ, ಸ್ವಂತ ಮನೆ ಆಗುತ್ತೆ ಬಿಡು. ಮನೆ ಓನರೇ ನಮಗ್ ಬೀಗ್ರಾಗ್ಬೇಕಾದ್ರೆ ಇನ್ನು ಈ ಬಾಡಿಗೆ ಮನೆ ಸ್ವಂತ ಮನೆ ಮಾತೆಲ್ಲ ಯಾಕಮ್ಮ? ಲೇ ಧನಲಕ್ಷ್ಮಿ, ಸುಮ್ಮನೆ ಕಾರ್ಡ್ ನೋಡು. ಮಗನೆ, ನೀನು ಒಂದ್ಸಲ ನೋಡಪ್ಪ, ಕಾರ್ಡಲ್ಲೆಲ್ಲ ಸರಿಯಾಗಿದೆ. ನೀವೆಲ್ಲ ನೋಡಿದಿರಲ್ಲಪ್ಪ, ಬಿಡಿ ಪರವಾಗಿಲ್ಲ. ನೋಡುದೇನಮ್ಮ? ಅಲ್ಲ, ವರು ಎಷ್ಟು ಖುಷಿಯಾಗಿದ್ದಾಳೆ ಅವಳು ಮದ್ವೆ ಅಂತ. ಲಗ್ನ ಪತ್ರಿಕೆಯಲ್ಲಿ ಹುಡುಗನ ಹೆಸರು ನೋಡಿನೇ ಪ್ರೀತಿ ಮಾಡ್ತಾ ಇದ್ದಾಳೆ. ಇವನ್ಗೆ ಏನಮ್ಮ ಆಗಿದೆ? ಈ ಮದ್ವೆಗೂ ನನ್ಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾನೆ. ಇನ್ವಿಟೇಷನ್ ನೋಡಲ್ಲ ಅಂತಿದ್ದಾನೆ. ಲೋ ಸುಬ್ಬು, ನಡೀತಾ ಇರೋದು ನಿನ್ ತಂಗಿ ಮದುವೆ ಮಾತ್ರ ಅಲ್ಲ ಕಣೋ, ನಿನ್ ಮದುವೆನು. ನೀನು ಮದುಮಗ ಅನ್ನೋದನ್ನ ಮರಿಬೇಡ ಕಣೋ. ಮರ್ತೋಗೋಷ್ಟೇನು ಚಿಕ್ಕ ವಿಷಯ ಅಲ್ಲ ಅದು, ನನಗೆ ನೆನಪಿದೆ. ಯಾಕೋ ಸುಬ್ಬು ಇನ್ನೂ ಬೇಜಾರಾಗಿದ್ಯಾ? ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಕಣ, ಅಪ್ಪ ಅಮ್ಮ ಯಾವ ಹುಡ್ಗಿನ್ ತೋರ್ಸಿದ್ರೆ ಆ ಹುಡ್ಗಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ ಅಂತ ನೀನೇ ತಾನೇ ಹೇಳ್ತಿದ್ದು. ಮತ್ ಯಾಕೋ ಇಷ್ಟೊಂದು ಮಂಕಾಗಿದ್ಯಾ? ನಾನೇನೋ ಹಂಗಂದೆ, ಆದ್ರೆ ನಾನು ಮದುವೆ ಆಗ್ಬೇಕು ಅಂತ ಯಾವ ಯೋಚನೆನೂ ಮಾಡಿರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟು ವರನ್ ಮದುವೆ ಚೆನ್ನಾಗಾಗ್ಬೇಕು ಅಂತ ಅಷ್ಟೇ. ಈಗ ಇದ್ದಕ್ಕಿದ್ದಂಗೆ ಏನಪ್ಪ ಇದ್ದಕ್ಕಿದ್ದಾಗೆ? ನಿನಗೂ ಮದ್ವೆ ವಯಸ್ಸಾಗಿದೆ ಕಣೋ. ನಿನ್ ಮದ್ವೆನು ನಾವು ಕಣ್ ತುಂಬ್ಕೋಬೇಕು ಅನ್ನೋ ಆಸೆ ಇರಲ್ವಾ? ಅಣ್ಣ, ನೀನ್ ಇದನ್ನ ಅರೇಂಜ್ ಮ್ಯಾರೇಜ್ ಅಂತ ಅನ್ಕೋ. ಶ್ರೀವಲ್ಲಿಗೆ ಇದು ಲವ್ ಮ್ಯಾರೇಜ್ ಇರ್ಬೋದು, ಆದ್ರೆ ನಿನ್ಗೆ ಮನೆಯವರೆಲ್ಲ ಸೇರಿ ಒಪ್ಪಿ ನಿನ್ನ ಮದ್ವೆ ಮಾಡ್ತಾ ಇರೋದು. ಹಾಗಿರುವಾಗ ಹುಡುಗಿ ಯಾರಾದ್ರೆ ಏನು, ಮದ್ವೆ ಆದ್ಮೇಲೆ ಹೆಂಡತಿ ಆಗ್ತಾಳೆ. ನೀನ್ ಯಾರನ್ನೋ ಪ್ರೀತಿಸ್ತೇ ಹೋದ್ರು ಮದ್ವೆ ಆದ್ಮೇಲೆ ಹೆಂಡತಿನ ಪ್ರೀತಿಸಿದ್ರೆ ಸಾಕು. ಕರೆಕ್ಟಾಗಿ ಹೇಳ್ದೇವರ. ನೋಡು ಸುಬ್ಬು, ಈಗ ನಾವ್ ಯಾರು ನಿನ್ಗೇನು ಹೇಳಲ್ಲ. ನಿನ್ ಹೆಂಡತಿನ ಪ್ರೀತಿಸ್ತಾ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಕಣೋ. ಅವಳು ನಿನ್ನನ್ನೇ ನಂಬ್ಕೊಂಡು ಮನೆಗ್ ಸೊಸೆಯಾಗಿ ಬರ್ತಾಳೆ. ನೀನ್ ಅವಳನ್ನ ಖುಷಿಯಾಗಿ ನೋಡ್ಕೋಬೇಕು. ನೀನೇ ಅವಳಿಗೆ ಎಲ್ಲ ಆಗಿರ್ತೀಯ, ನೆನ್ಪಿರ್ಲಿ. ಆಯ್ತು ಅಪ್ಪ, ಆ ಪತ್ರಿಕೆ ಯಾವಾಗಿಂದ ಕೊಡಕ್ ಶುರು ಮಾಡೋಣ? ಯಾವಾಗಿಂದ ಯಾಕೋ, ಈಗ್ಲಿಂದನೇ ಶುರು ಮಾಡೋಣ. ಶಾಲು, ಪತ್ರಿಕೆನೆಲ್ಲ ದೇವ್ರ ಮುಂದೆ ಇಟ್ಟು 4 ಮೂಲೆಗೂ ಅರ್ಶನ ಕುಂಕುಮ ಹಚ್ಚಿ ಅದರೊಳಗೆ ಅಕ್ಷತೆ ಕಾಳನ್ನ ತುಂಬಿ ಎಲ್ಲಂದು ಜೋಡಿಸಿಡು. ಅಪ್ಪ, ನನಗೆ ಮೊದಲನೇ ಪತ್ರಿಕೆ ಯಜಮಾನ್ರಿಗೆ ಕೊಡೋಣ ಅನಿಸ್ತಾ ಇದೆ. ಯಜಮಾನ್ರಿಗೆ ಕೊಡೋಣ. ನನಗೂ ಆಸೆ ಇದೆ ಮಗನೆ, ಆದರೆ ಪತ್ರಿಕೆಯಲ್ಲಿ ಬರೀ ವರಲಕ್ಷ್ಮಿ ಹೆಸರು ಮಾತ್ರ ಪ್ರಿಂಟ್ ಆಗಿಲ್ಲ, ನಿನ್ನ ಹೆಸರು ಪ್ರಿಂಟ್ ಆಗಿದೆ. ನಿನ್ನ ಮದುವೆ ಇದೆ ಅಂತ ಏನಾದರೂ ಯಜಮಾನ್ರಿಗೆ ಗೊತ್ತಾದರೆ ಅವ್ರು ಖಂಡಿತ ಶ್ರಾವಣಿ ಅವ್ರ ಮದುವೆಯಲ್ಲಿ ನಿನ್ನನ್ನು ಓಡಾಡಕ್ ಬಿಡಲ್ಲ ಕಣೋ.
ಹಾಗಾಗಿ ಸದ್ಯಕ್ಕೆ ವರಲಕ್ಷ್ಮಿ ಮದುವೆ ಫಿಕ್ಸ್ ಆಗಿದೆ ಅಂತ ಮಾತ್ರ ಹೇಳು. ಆಮೇಲೆ ನಾನೇ ಒಂದಿನ ಯಜಮಾನ್ರ ಹತ್ರ ಬಂದು ಮದುವೆ ಫಿಕ್ಸ್ ಆಗಿದೆ ಅಂತ ಕಾರ್ಡ್ ಕೊಟ್ಟು ಬರ್ತೀನಿ. ಸರಿ, ಹಾಗೆ ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.